ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಾರಿಗೆ ಸಾರಥಿಗಳಿಂದ ಸರ್ಕಾರಕ್ಕೆ ಸಂಜೆಯವರೆಗೂ ಕೂಡ ಡೆಡ್ಲೈನ್ ಅನ್ನ ನೀಡಲಾಗಿದೆ. 38 ತಿಂಗಳ ಹಿಂಬಾಕಿ ಮತ್ತು ವೇತನ ಪರಿಷ್ಕರಣೆಗೆ ಬಿಗಿ ಪಟ್ಟು ಹಿಡಿಯಲಾಗಿದೆ. ಸರ್ಕಾರಕ್ಕೆ ಸಾರಿಗೆ ಇಲಾಖೆಯ ಬಂದ್ ಬಿಸಿ ಒಂದು ರೀತಿ ತಲೆನೋವಾಗಿ ಪರಿಣಮಿಸಿದೆ. 26 ತಿಂಗಳ ಅರಿಯರ್ಸ್ ನೀಡಿದ್ರೂ ಕೂಡ ನೌಕರರು ಇದಕ್ಕೆ ಒಪ್ಪಿಗೆಯನ್ನ ನೀಡ್ತಾ ಇಲ್ಲ. ಇವತ್ತು ಬೆಂಗಳೂರು ಚಲೋ, ನಾಳೆ ಬೃಹತ್ ಧರಣಿಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಬೆಂಗಳೂರು ಚಲೋನಲ್ಲಿ ಸಾವಿರಾರು ನೌಕರರು ಭಾಗಿಯಾಗಿದ್ದಾರೆ. ಶಿಫ್ಟ್ ವೈಸ್ ಬೆಂಗಳೂರು ಚಲೋದಲ್ಲಿ ಸದ್ಯ ನಿರತರಾಗ್ತಾ ಇದ್ದಾರೆ. 38 ತಿಂಗಳ ಹಿಂಬಾಕಿ ಮತ್ತು ವೇತನ ಪರಿಷ್ಕರಣೆಗಾಗಿ ಪಟ್ಟು ಹಿಡಿದು ಕುಳಿತಿದ್ದಾರೆ. ನಾವು ಪ್ರತಿಭಟನೆಯನ್ನ ಮಾಡೇ ತೀರ್ತೀವಿ ಅನ್ನೋದಾಗಿ ಕರ್ನಾಟಕ ರಾಜ್ಯ ಸಾರಿಗೆ ನೌಕರರು ತಮ್ಮ ಪ್ರಮುಖ ಬೇಡಿಕೆಗಳ ಈಡೇರಿಕೆಗಾಗಿ ಬೆಂಗಳೂರು ಚಲೋ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದು 38 ತಿಂಗಳ ವೇತನ ಹಿಂಬಾಕಿ ಬಿಡುಗಡೆ ಮತ್ತು 2024ರ ಜನವರಿ 1ರಿಂದ ವೇತನ ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿ ನೌಕರರು ಬಿಗಿಪಟ್ಟು ಹಿಡಿದಿದ್ದಾರೆ. ಸರ್ಕಾರದ 26 ತಿಂಗಳ ಹಿಂಬಾಕಿ ಮತ್ತು 2025ರ ಏಪ್ರಿಲ್ನಿಂದ ವೇತನ ಪರಿಷ್ಕರಣೆಯ ಪ್ರಸ್ತಾವನೆಯನ್ನು ಕೂಡ ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ. ರಾಜ್ಯದ 4 ಸಾರಿಗೆ ನಿಗಮಗಳ ನೌಕರರ ವತಿಯಿಂದ ಬೆಂಗಳೂರು ಚಲೋ ಪ್ರತಿಭಟನೆ ನಡೀತಾ ಇದ್ದು ಇನ್ನು ಸಂಜೆ 4 ಗಂಟೆಗೆ ಜಂಟಿ ಕ್ರಿಯಾ ಸಮಿತಿಯು ಕೂಡ ಸುದ್ದಿಗೋಷ್ಠಿಯನ್ನು ನಡೆಸಿ ತಮ್ಮ ನಿರ್ಧಾರ ಏನು ಅನ್ನೋದನ್ನ ತಿಳಿಸಲಿದೆ. ಬರೀ ಕುಲ ಉಳಿಸೋದಲ್ಲ, ಇನ್ನು ಮದುವೆನೇ ಆಗಿಲ್ಲ. ಆಲ್ರೆಡಿ 1-4-25ರಿಂದ ಕೊಡ್ತಿರೋ ಮಾತು ಹೇಳೋದಾದ್ರೆ ಇದಕ್ಕೂ ಇದು ಆಶ್ಚರ್ಯ ಪಡೋದ ಸಂಗತಿ. ಇದು ಅದನ್ನ ಈ ರೀತಿಯ ಅವೈಜ್ಞಾನಿಕವಾದಂಥ ಪ್ರಸ್ತಾಪವನ್ನು ಸರ್ಕಾರ ಯಾವ ಕಾರಣದಿಂದ ಮಾಡ್ತಾ ಅದು ಹಿನ್ನೆಲೆ ಏನಂತ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಇವತ್ತು ಪೇಪರ್ಗಳಲ್ಲಿ ಓದಿದ್ದೇನೆ. ಅವತ್ತು ಸಾರಿಗೆ ಮುಂದೆ ಹೇಳ್ತಾರೆ ನಮ್ಮ ಸಾರಿಗೆ ಸಂಸ್ಥೆಗಳು ಆರ್ಥಿಕ ದುಸ್ಥಿತಿಯಲ್ಲಿ ಇದ್ರೂ ಕೂಡ ನಾವು ಇಷ್ಟನ್ನು ಕೊಡಲಿಕ್ಕೆ ಮುಂದೆ ಬಂದಿದ್ದೇವೆ ಅನ್ನೋ ಮಾತನ್ನು ಹೇಳ್ತಾರೆ. ನಾನು 100% ಮಾತ್ರ ಸಾರಿಗೆ ಮಂತ್ರಿ ಕೇಳ್ತೇನೆ, ಮುಖ್ಯಮಂತ್ರಿ ಕೇಳ್ತೇನೆ. ಇವತ್ತು ಸಾರಿಗೆ ಸಂಸ್ಥೆಯ ಆರ್ಥಿಕ ದುಸ್ಥಿತಿಗೆ ಕಾರ್ಮಿಕರು ಕಾರಣನ ಅಥವಾ ಸರ್ಕಾರ ಕಾರಣ ಅಂತ ಪಕ್ಷ ಕೇಳ್ತಾರೆ, ಉತ್ತರ ಕೊಡ್ಬೇಕಾದ ಸರ್ಕಾರ. ಯಾರು ನಾವು ಕಾರಣದಕ್ಕೆ ಇವತ್ತು ನಮ್ಮ ಸಾರಿಗೆ ನೌಕರರು ಇವತ್ತು ದಿನ 24 ದುಡಿತಾರೆ, ವರ್ಷದ 365 ದುಡಿತಾರೆ. ಯಾವುದೇ ರೀತಿಯ ಗಡ್ಡುಗಳಿರಲಿ, ಯಾವುದೇ ರೀತಿಯ ವಾತಾವರಣ ಇರಲಿ, 24 ಗಂಟೆ ದುಡಿಯುವಂತಹ ಕಾರ್ಮಿಕರಿಗೆ ಆ ಕಾರ್ಮಿಕರು ಈ ಸಾರಿಗೆ ಸಂಸ್ಥೆಗಳು ಆರ್ಥಿಕ ದುಸ್ಥಿತಿಗೆ ಬರಲು ಕಾರಣಕರ್ತರು ನಾವು ಅಥವಾ ಆಡಳಿತ ವರ್ಗನ, ಸರ್ಕಾರದ ನಿಲುವುಗಳ ಅದನ್ನ ಮಾತನ್ನ ಇವತ್ತು ಸ್ಪಷ್ಟವಾದ ಮಾತಾಡಬೇಕಾದ ಉತ್ತರವನ್ನ ಸರ್ಕಾರವೇ ಕೊಡಬೇಕಾಗುತ್ತೆ. ಸಾರಿಗೆ ಸಾರಥಿಗಳಿಂದ ಸರ್ಕಾರಕ್ಕೆ ಒಂದು ಕಡೆ ಸಂಜೆವರೆಗೂ ಕೂಡ ಡೆಡ್ಲೈನ್ ಅನ್ನ ನೀಡಲಾಗಿದೆ. ಇನ್ನೊಂದು ಕಡೆ ಸರ್ಕಾರ ಸಂಧಾನವನ್ನ ಮಾಡುವಂತಹ ಎಲ್ಲ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಆದರೂ ಕೂಡ ಸಾರಿಗೆ ನೌಕರರು ಇದಕ್ಕೆ ಒಪ್ಕೊಳ್ತಾ ಇಲ್ಲ, ಬಿಗಿಪಟ್ಟು ಹಿಡಿದು ಕುಳಿತಿದ್ದಾರೆ. ಆದರೆ 38 ತಿಂಗಳ ಹಿಂಬಾಕಿ ಮತ್ತು ವೇತನ ಪರಿಷ್ಕರಣೆಯನ್ನ ನೀಡಲೇಬೇಕು ಅನ್ನುವಂತಹ ಪಟ್ಟು ಹಿಡಿದಿದ್ದಾರೆ. ಹಾಗಾಗಿ ಇವತ್ತು ಬೆಂಗಳೂರು ಚಲೋ ಆದರೆ ನಾಳೆ ಬೃಹತ್ ಧರಣಿಯನ್ನ ಮಾಡೋದಕ್ಕೆ ನಾವು ಮುಂದಾಗ್ತೇವೆ ಅನ್ನುವಂಥ ನಿರ್ಧಾರವನ್ನ ಈಗಾಗಲೇ ಸಾರಿಗೆ ನೌಕರರು ತಿಳಿಸಿದ್ದಾರೆ. ಹಾಗಾಗಿ ಬೆಂಗಳೂರು ಚಲೋನಲ್ಲಿ ಈಗ ಸಾವಿರಾರು ನೌಕರರು ಕೂಡ ಭಾಗಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ರಾಜ್ಯದ 4 ಸಾರಿಗೆ ನಿಗಮಗಳ ನೌಕರರ ವತಿಯಿಂದ ಬೆಂಗಳೂರು ಚಲೋ ಪ್ರತಿಭಟನೆ ನಡೀತಾ ಇದ್ದು ಶಿಫ್ಟ್ ವೈಸ್ ನೌಕರರು ಕೂಡ ಬೆಂಗಳೂರು ಚಲೋಗೆ ಮುಂದಾಗಿದ್ದಾರೆ, ತಮ್ಮ ಬಿಗಿಪಟ್ಟನ್ನು ಹಿಡಿದಿದ್ದಾರೆ. ಇನ್ನೊಂದು ಕಡೆ ರಾಜ್ಯಾದ್ಯಂತ ಬಸ್ ಸಂಚಾರವನ್ನು ಸ್ಥಗಿತಗೊಳಿಸಿ ಸಂಪೂರ್ಣ ಮುಷ್ಕರಕ್ಕೆ ಕರೆ ನೀಡುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ ನಾಳೆ ಪ್ರತಿಭಟನೆಗೂ ಕೂಡ ಮುಂದಾಗಿದ್ದಾರೆ. ನಮ್ಮ ಬೇಡಿಕೆಗಳೇನು ಅವ್ಯಾವುದನ್ನು ಕೂಡ ನೀವು ಈಡೇರಿಸಲಿಲ್ಲ ಅಂತ ಹೇಳಿದ್ರೆ ನಾವು ಪ್ರತಿಭಟನೆಯನ್ನ ಮಾಡ್ತೇವೆ ಅನ್ನುವಂತಹ ಒಂದು ಬೇಡಿಕೆಯನ್ನ ಈಗ ನೌಕರರು ನೀಡ್ತಾ ಇರುವಂತದ್ದು. ಹಾಗಾಗಿ ಸರ್ಕಾರಕ್ಕೂ ಕೂಡ ಇದು ಒಂದು ರೀತಿ ತಲೆನೋವಾಗಿ ಪರಿಣಮಿಸಿದೆ. 38 ತಿಂಗಳ ಹಿಂಬಾಕಿ ಮತ್ತೆ ವೇತನ ಪರಿಷ್ಕರಣೆಯನ್ನು ನೀಡಲೇಬೇಕು ಅಂತ ಹೇಳಿ ಈ ಕಡೆ ನೌಕರರು ಬಿಗಿಪಟ್ಟು ಹಿಡಿದಿದ್ರೆ ಸರ್ಕಾರ ಈಗ ಯಾವ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳದೆ ಇವರ ಬೇಡಿಕೆಗಳನ್ನು ಹಾಗಾದ್ರೆ ಸರ್ಕಾರ ಈಡೇರಿಸುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಒಟ್ಟಾರೆಯಾಗಿ ನೌಕರರು ಮಾತ್ರ ಬಿಗಿಪಟ್ಟು ಹಿಡಿದೇ ಇದ್ದಾರೆ. ನಮಗೆ ನಾವು ಕೇಳ್ತಾ ಇರುವಂತಹ ಬೇಡಿಕೆಗಳೇನು ಅವೆಲ್ಲವನ್ನು ಕೂಡ ಈಡೇರಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೆಂಗಳೂರು ಚಲೋಗೆ ನಿರ್ಧಾರವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ನಾಳೆಯೂ ಕೂಡ ಬೃಹತ್ ಧರಣಿಯನ್ನ ಮಾಡ್ತೇವೆ ಅನ್ನುವಂಥ ನಿರ್ಧಾರವನ್ನು ತಿಳಿಸಿದ್ದಾರೆ. ಬೃಹತ್ ಧರಣಿಯನ್ನ ಏನಾದರೂ ಮಾಡೋದಾದ್ರೆ ಸಾರ್ವಜನಿಕರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆಯಾಗಿ ಇವತ್ತು ಬೆಂಗಳೂರು ಚಲೋನಲ್ಲಿ ಸಾವಿರಾರು ನೌಕರರು ಭಾಗಿಯಾಗಿದ್ದಾರೆ. ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ?
ಗೋಕಾಕ್ನಲ್ಲಿ ಪ್ರತಿಭಟನಾಕಾರರ ಜೊತೆಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಿಟ್ಚಾಟ್ ನಡೆಸಿದ್ದಾರೆ. ಬನ್ನಿ ನೋಡೋಣ. ಸಾರಿಗೆ ಹಿಂಬಾಕಿ ವೇತನ ಸಂಬಂಧಪಟ್ಟಾಗಿರುವಂತಹ ಗೊಂದಲವನ್ನ ಸರ್ಕಾರ ಶಮನ ಮಾಡುವಂತ ಕೆಲಸ ಮಾಡ್ತು ಎನ್ನುವಂತ ನಿಟ್ಟಿನಲ್ಲಿ ಮಾತುಗಳು. 26 ತಿಂಗಳ ಹಿಂಬಾಕಿ ವೇತನವನ್ನು ಕೊಟ್ಟಂತ ಸರ್ಕಾರ ಇನ್ನುಳಿದಂತ 12 ತಿಂಗಳು ಕೊಡ್ಲಿಕ್ಕೆ ಏನ್ರಿ ಸ್ವಾಮಿ ಎನ್ನುವಂತ ಆಗ್ರಹ ನೌಕರರು ಮಾಡ್ತಾ ಇದ್ದಾರೆ. ಇದೇ ಒಂದು ವಿಚಾರವಾಗಿ ಇವತ್ತು ಬೆಂಗಳೂರು ಚಲೋ ಹಮ್ಮಿಕೊಂಡಿರುವಂತ ಜಂಟಿ ಕ್ರಿಯಾ ಸಮಿತಿ ಒಂದು ಪ್ರಮುಖ ರೂವಾರಿ ಆಗಿರುವಂತಹ ಮಂಜುನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕೇಳ್ತಾ ಹೋಗೋಣ. ಸರ್, ಏನು ಸರ್ ಸರ್ಕಾರ ನಿರ್ಧಾರ ಸಂಬಂಧಪಟ್ಟಾಗೆ ನಿಮ್ಮ ನಿಲುವು ಏನಾಗಿರಬಹುದು ಅಂತೇಳಿ? ಸರ್ಕಾರ ಈಗ ನಿರ್ಧಾರ ಮಾಡಿರ್ತಕ್ಕಂಥದ್ದು ಏಕಪಕ್ಷೀಯ ನಿರ್ಧಾರ. ನಾವು ಏಕಪಕ್ಷೀಯ ನಿರ್ಧಾರವನ್ನು ಯಾವತ್ತೂ ಕೂಡ ಒಪ್ಪೋದಿಲ್ಲ. ನಾವು 1/1/24ರಿಂದಲೇ ಹೇಳ್ತಾ ಇದ್ದೀವಿ, ಜಂಟಿ ಕ್ರಿಯಾ ಸಮಿತಿಯ ಜೊತೆ ಚರ್ಚೆ ಮಾಡಿ ಸಾರಿಗೆ ನಿಗಮಗಳ ನೌಕರರ ಅರಿಯರ್ಸ್ ತೀರ್ಮಾನ ಮಾಡಬೇಕು. ಮತ್ತು 1/1/24ರಿಂದ ನಾವೇನು 25% ವೇತನ ಹೆಚ್ಚಳ ಕೇಳಿದ್ದೀವಿ, 31% DN ಏನು ಮರ್ಜ್ ಮಾಡಿ ಅಂತ ಕೇಳಿದ್ದೀವಿ. ಮತ್ತು ಇಂಕ್ರಿಮೆಂಟ್ ರೇಟ್ಗಳು ಸಾಕಷ್ಟು ಡಿಫ್ರೆನ್ಸ್ ಇದ್ದಾವೆ. ಸರ್ಕಾರಿ ನೌಕರರಿಗೆ ಕೊನೆ ಗ್ರೇಡ್ನಲ್ಲಿ ಇರ್ತಕ್ಕಂಥವ್ರಿಗೆ 450 ಇದೆ, ನಮ್ಮ ಕೊನೆ ಗ್ರೇಡ್ನಲ್ಲಿ ಇರ್ತಕ್ಕಂಥ 230 ರೂಪಾಯಿ ಇದೆ. ಸೊ ಈ ಡಿಫ್ರೆನ್ಸಸ್ ಎಲ್ಲ ಇದೆ. ಇವನ್ನ ಚರ್ಚೆ ಮೂಲಕ ಶೆಟ್ಲ್ ಮಾಡಿ ಅಂತಕ್ಕಂಥದ್ದನ್ನು ನಾವು 1/1/24ರಿಂದ ಮಾನ್ಯ ಸಾರಿಗೆ ಸಚಿವರಿಗೆ ನಾವು ತಿಳಿಸ್ತಾ ಬಂದಿದ್ದೀವಿ. ಅವರು ಹಿರಿಯರು, ಮುತ್ಸದ್ದಿಗಳು, ಕಾರ್ಮಿಕರ ಬಗ್ಗೆ ಅಪಾರವಾದಂಥ ನಂಬಿಕೆ ಇಟ್ಟಿರ್ತಕ್ಕಂಥವ್ರು. ಅದೇ ರೀತಿ ರಾಜ್ಯದ ಮುಖ್ಯಮಂತ್ರಿಗಳು ಸಮಾಜವಾದಿಗಳು. ಯಾಕೆ ಸಾರಿಗೆ ಕಾರ್ಮಿಕರಿಗೆ ಈ ರೀತಿ ಸಮಾಜವಾದಿ ಹಿನ್ನೆಲೆಯಲ್ಲಿ ಇರ್ತಕ್ಕಂಥವ್ರು 1 ವರ್ಷ ಚೌಕಾಸಿ ಮಾಡೋದು, 12 ತಿಂಗಳ ಅರಿಯರ್ಸ್ ಚೌಕಾಸಿ ಮಾಡೋದು? ಏನ್ರಿ, ನಾವು ಈ ರಾಜ್ಯದಲ್ಲಿ ಸಾರಿಗೆ ನಿಗಮಗಳ ನೌಕರರು ಅತ್ಯಂತ ಶ್ರಮದಾಯಕವಾಗಿ ದುಡಿತಕ್ಕಂಥ ಜನ. ಹಗಲು ರಾತ್ರಿ, ಬಿಸಿಲು ಬೆಳದಿಂಗಳು, ಚಳಿ ಮಳೆ ಗಾಳಿ ಹಬ್ಬ ಹರಿದಿನಗಳು ಯಾವೂ ಇಲ್ಲ ಸಾರಿಗೆ ನೌಕರರಿಗೆ. ಸರ್ಕಾರದ ಶಕ್ತಿ ಯೋಜನೆಯನ್ನು ಅತ್ಯಂತ ಯಶಸ್ವಿಯಾಗಿ ಜಾರಿ ಮಾಡಿ ನಾವೀಗ 700 ಕೋಟಿ ಮಹಿಳೆಯರು ಹೋರಾಟ ಮಾಡಲಿಕ್ಕೆ ಅವಕಾಶ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥ ಸರ್ಕಾರ. ನಾವು ಇವತ್ತು ಕೂಡ ವಿನಂತಿ ಮಾಡ್ತೀವಿ, ನೀವು ಈ ಏಕಪಕ್ಷೀಯವಾಗಿ ಜಾರಿ ಮಾಡೋದನ್ನು ಒಟ್ಟಾರೆ ಸಾರಿಗೆ ನಿಗಮಗಳ ನೌಕರರು ನಾವು ತಿರಸ್ಕರಿಸ್ತೀವಿ. ನಾವು ಏನಿದ್ರೂ ಕೂಡ ನೀವು ಮಾತುಕತೆ ಮೂಲಕ ಏನು 25% ವೇತನ ಹೆಚ್ಚಳ ಕೇಳಿದ್ವಿ ಅದರ ಬಗ್ಗೆ ಚರ್ಚೆಯಾಗಿ ತೀರ್ಮಾನ ಮಾಡಬೇಕು. ಉಳಿದ ಅರಿಯರ್ಸ್ ವಿಧಾನವನ್ನು ಪ್ರಜಾಸತ್ತಾತ್ಮಕವಾಗಿ ಚರ್ಚೆ ಮಾಡೋಣ, ನಾವು ತಯಾರಿದ್ದೀವಿ. ಸರ್, ಇನ್ನುಳಿದಂಥ 12 ತಿಂಗಳ ಹಿಂಬಾಕಿ ಕೊಡಲಿಕ್ಕೆ ಒಂದು ರೀತಿ ಮಂಡುತನದ ಪ್ರಯೋಗ ಸರ್ಕಾರ ಮಾಡ್ತಿದೆ ಎನ್ನುವಂಥದ್ದು ಸರ್ ಪ್ರಶ್ನೆ. ಈಗ ನಮಗೆ 4,15,000 ಕೋಟಿ ಬಡ್ಜೆಟ್ ಮಂಡನೆ ಮಾಡ್ತಾರೆ. ಸಾರಿಗೆ ನಿಗಮಗಳಿಗೆ 4,200 ಕೋಟಿ ರೂಪಾಯಿ ಶಕ್ತಿ ಯೋಜನೆ ಕಡೆ ಹಣ ಬರಬೇಕಾಗಿದೆ, ಹೌದಲ್ವಾ? ಸೊ ಅದರೊಳಗೆ ಇನ್ನು 12 ತಿಂಗಳು ವೇತನಕ್ಕೆ ಅರಿಯರ್ಸ್ಗೆ ಅವರು ಈ ರೀತಿ ಹಿಂದೆ ಮುಂದೆ ನೋಡ್ತಾರೆ ಅಂತ ಹೇಳಿದರೆ ದುಡಿಯೋ ವರ್ಗದ ಮೇಲೆ ಇದೊಂಥರ ದಾಳಿ ಮಾಡಿದಂಗೆ ಆಗ್ತಾ ಇದೆ. ಇದು ಸರಿಯಾದಂಥ ಕ್ರಮ ಅಲ್ಲ. ಇದು ಸರ್ಕಾರಕ್ಕೆ ಶೋಭೆ ತರೋದಿಲ್ಲ. ಯಾಕೆಂದರೆ ಮಾನ್ಯ ಸಿದ್ದರಾಮಯ್ಯನವರು ನಾನು ಕಾರ್ಮಿಕರ ಪರವಾಗಿದ್ದೀನಿ, ರೈತರ ಪರವಾಗಿದ್ದೀನಿ, ದುಡಿಯೋ ಜನರ ಪರವಾಗಿದ್ದೀನಿ, ಬಡವ್ರ ಪರವಾಗಿದ್ದೀನಿ ಅಂತ ಹೇಳ್ತಾರೆ. ನಾವೆಲ್ಲ ಕಪ್ಪು ಹಣ ಇಟ್ಟಿರೋರಾ? ನಾವು